ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಅರುಣ್ ತೀರ್ಥಹಳ್ಳಿ. ನಾನು ಜಾಬ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಸ್ನೇಹಿತರೆ. ನಾನೀಗ ಒಂದು ಜಾಬ್ ಸಿಕ್ಕಿದೆ ಸ್ನೇಹಿತರೆ, ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ನೇಮಕಾತಿ ಆಗ್ತಿದೆ. ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. ಏನೇನು ಹುದ್ದೆ ಇದೆ ಅಂದರೆ, ಕಂಪ್ಯೂಟರ್ ಆಪರೇಟರ್ 4 ಹುದ್ದೆ ಇದೆ ಸ್ನೇಹಿತರೆ, ಸಹಾಯಕ 4 ಹುದ್ದೆ ಇದೆ, ಮತ್ತು ಹಿರಿಯ ಸಹಾಯಕ 7 ಹುದ್ದೆ ಇದೆ ಸ್ನೇಹಿತರೆ, ಮತ್ತು ಸೀನಿಯರ್ ಪ್ರೋಗ್ರಾಮರ್ ಅಂತ ಅದು 2 ಹುದ್ದೆ ಇದೆ. ಒಟ್ಟು 28 ಹುದ್ದೆಗಳಿದಾವೆ ಟೋಟಲ್ಲು. ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆಲ್ಲ ಅರ್ಜಿ ಹಾಕ್ಬೋದು. ಈ ನೇಮಕಾತಿ ಸ್ನೇಹಿತರೆ ಮಾರ್ಚ್ನಲ್ಲಿ ಆಗಬೇಕಿತ್ತು, ಅದು ಡಿಲೇ ಆಗಿತ್ತು. ಮಾರ್ಚ್ನಲ್ಲಿ ಆಗಬೇಕಿತ್ತು, ಈಗ ನೇಮಕಾತಿ ಆಗ್ತಿದೆ. ತುಂಬ ಡಿಲೇ ಆಗಿತ್ತು, ಇಷ್ಟರೊಳಗೆ ಆಗಬೇಕಿತ್ತು ಈ ನೇಮಕಾತಿಗಳು. ಇದಕ್ಕೆ ಪದವಿ ಆದವರು ಅರ್ಜಿ ಹಾಕ್ಬೇಕು ಸ್ನೇಹಿತರೆ. ಮತ್ತು ಇದಕ್ಕೆ ಏಜ್ ಲಿಮಿಟ್ ನೋಡಿದರೆ 18ರಿಂದ 38 ವರ್ಷದವರು ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಅರ್ಜಿ ಶುಲ್ಕ ಇದೆ. ಮತ್ತು SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇದೆ. ಮತ್ತು ವಿಕಲಚೇತನ ಅಂಥವರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇದೆ. ನೋಡಿ ಸ್ನೇಹಿತರೆ, ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ನೋಡಿ ಅರ್ಜಿ ಹಾಕಿ ಸ್ನೇಹಿತರೆ. ಮತ್ತು ಇದನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ಪ್ರಮುಖ ದಿನಾಂಕ ನೋಡಿದರೆ 4 ಡಿಸೆಂಬರಿಂದ ಇದು ಆರಂಭವಾಗಿದೆ ಅರ್ಜಿ ಹಾಕಲಿಕ್ಕೆ. ಮತ್ತು ಕೊನೆಯ ದಿನಾಂಕ ನೋಡಿದರೆ 3 ಜನವರಿ 2025ವರೆಗೂ ಟೈಮ್ ಇದೆ. ನೀವು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. 3 ಡಿಸೆಂಬರ್ವರೆಗೂ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ. ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಅಕೌಂಟ್ನ ಫಾಲೋ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.